ಏನು ಆಕ್ಚುಲಿ ಯಾಕೆ ನೋಡಿ, ಈಗಾಗಲೇ ಮಾಹಿತಿ ಬಂದ ಪ್ರಕಾರ ಬೆಳಗ್ಗೆ ಈ ಒಂದು ಸ್ಫೋಟ ಸಂಭವಿಸಿದೆ. ನನಗೆ ಮಾಹಿತಿ ಬಂದ ತಕ್ಷಣ ನಾನು ಹುಮ್ನಾಬಾದ್ ಡಿವೈಎಸ್ಪಿ ದೂರವಾಣಿ ಮೂಲಕ ಫೋನ್ ಮಾಡಿ ನೀವು ಇಮಿಡಿಯೇಟ್ ಆಗಿ ಅಲ್ಲಿ ಸ್ಪಾಟಿಗೆ ಹೋಗಿ ಅಂತ. ಸ್ಪಾಟಿಗೆ ಹೋಗಿ ನೋಡಿದಾಗ ಒಂದು ಬ್ಯಾರಲ್ ಇದೆ, ಆ ಬ್ಯಾರಲ್ ಏನೋ ಒಂದು ಕೆಮಿಕಲ್ ಇದೆ ಅಂತ ಇವರಿಗೆ ಮಾಹಿತಿ ಬಂದಿದೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಹೋಗ್ತಕ್ಕಂಥ ಶಾಲೆ ಹೋಗ್ತಕ್ಕಂಥ 5 ಮಕ್ಕಳು, ಒಬ್ಬರು ಹಿರಿಯ ವ್ಯಕ್ತಿ ಇದ್ರು. 6 ಜನ ಆ ಬ್ಲಾಸ್ಟ್ ಅಲ್ಲಿ ಇದಾಗಿದೆ. ಅದರಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ 3 ಜನರಿಗೆ ಹೈದರಾಬಾದ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ, ಒಬ್ಬರಿಗೆ ಮಹಾರಾಷ್ಟ್ರ ಶೋಲಾಪುರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನಾನು ಸಚಿವರು ಖರ್ಗೆ ಸಾಹೇಬ್ರ ಮನೆಯಲ್ಲಿ ಸಿಕ್ಕಿದಾಗ ನಾನು ರಿಕ್ವೆಸ್ಟ್ ಮಾಡಿದೆ, ಅವರೆಲ್ಲ ಬಡವರಿದ್ದಾರ, ಅವ್ರ ಹತ್ರ ಈ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿದಾಗ ಅವರಿಗೆ ವ್ಯವಸ್ಥೆ ಆಗೋದಿಲ್ಲ, ಅದಕ್ಕೆ ತಾವು ದಯಮಾಡಿ ಸರ್ಕಾರ ವತಿಯಿಂದ ಮಾಡ್ರಿ ಅಂತ ನಾನೇ ಸಚಿವರಿಗೆ ಗಮನಕ್ಕೆ ತಂದೆ. ಸಚಿವರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ, ಅದು ಏನು ಖರ್ಚು ವೆಚ್ಚ ಬರುತ್ತೆ ಅದು ಸರ್ಕಾರ ವತಿಯಿಂದ ಭರಿಸೋಣ ಅಂತ ಮಾತು ಕೂಡ ಹೇಳಿದ್ದಾರೆ. ಇವತ್ತು ನಿಜವಾಗ್ಲೂ ಇದಕ್ಕಿಂತ ಹಿಂದೆ ಕೂಡ ಒಂದು 6 ತಿಂಗಳ ಹಿಂದೆ ಕೂಡ ಒಂದು ಘಟನೆ ಆಗಿತ್ತು, ಇದೇ ತರ ಸ್ಫೋಟ ಆಗಿತ್ತು. ಅದು ಏನಾಗ್ತಾ ಇದೆ ಎಂಬುದು ಗುರುತಾಗ್ತಾ ಇಲ್ಲ. ಇವತ್ತ ಮಾನ್ಯ ಡಿವೈಎಸ್ಪಿ ಅವರು ಇವತ್ತ ಡಾಗ್ ಸ್ಕ್ವಾಡು ಎಲ್ಲ ಸ್ಕ್ವಾಡ್ಗಳು ಹೋಗಿದೆಯಲ್ಲ, ಎಲ್ಲ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ನಾನು ಈ ಸಚಿವರಿಗೆ ಹೇಳಿದ್ದೀನಿ, ನಾಳೆ ಬೆಳಗ್ಗೆ ನಾನು ಸಚಿವರು ಬೀದರ್ಗೆ ಹೋಗ್ತಾ ಇದ್ದೀವಿ. ಬೀದರ್ಗೆ ಹೋಗಿದ ಮೇಲೆ ಬೀದರಿಂದ ಹುಮ್ನಾಬಾದ್ ಮೂಳ್ಕೆರೆಗೆ ಹೋಗಿ ಮೂಳ್ಕೆರೆಗೆ ಎಲ್ಲರಿಗೂ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿ ಏನಿದೆ ನೋಡಿ ಮತ್ತೆ ಮುಂದೆ ಏನಾಗಿದೆ ಇದ್ರ ಬಗ್ಗೆ ಕೂಡ ಪರಿಶೀಲಿಸತಕ್ಕಂಥದ್ದು. ಮತ್ತೆ ಇದಕ್ಕೆ ಯಾಕೆ ಪದೇ ಪದೇ ಆಗ್ತಾ ಇದೆ, ಅದು ವಿಶೇಷವಾಗಿ ನನ್ನ ಮತಕ್ಷೇತ್ರದಲ್ಲಿ ಆ ಜಿಲ್ಲೆಯಲ್ಲಿ, ಅದಕ್ಕೆ ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮ ಆಗಬೇಕು ಅಂತ ನಾನು ಸಚಿವರಿಗೆ ಹೇಳಿದ್ದೀನಿ. ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ, ನಾನು ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಸೂಕ್ತವಾದಂತ ಕ್ರಮ ತಗೊಳ್ತೀನಿ ಅಂತ ಭರವಸೆ. ಥ್ಯಾಂಕ್ ಯು.